ಸುತ್ತಲೂ ಸ್ಮಶಾನ ಮೌನ, ಮಡುಗಟ್ಟಿದ ಶೋಕ. ಈ ಸಾವು ನ್ಯಾಯವೇ? ಈ ಊರಲ್ಲಿ ಇಂದು ಸಾವಿರಾರು ಮಂದಿ ಕಣ್ಣೀರು ಹಾಕ್ತಾ ಇದ್ರು. ಕೆಲವರಂತೂ ಮೌನಕ್ಕೆ ಶರಣಾಗಿದ್ರು. ಇನ್ನು ಕೆಲವರು ಮನದ ನೋವನ್ನು ಹಿಡಿದಿಟ್ಟುಕೊಂಡು ಶೂನ್ಯದತ್ತ ದೃಷ್ಟಿ ನೆಟ್ಟಿದ್ರು. ಮಂಗಳೂರು ನಗರ ಹೊರವಲಯ ಮಂಜನಾಡಿ ಗ್ರಾಮದ ಕಲ್ಕಟ್ಟ ಖಂಡಿಕ ಎಂಬಲ್ಲಿ ಗ್ಯಾಸ್ ಸೋರಿಕೆ ಪರಿಣಾಮ ಬೆಂಕಿ ಹಿಡಿದು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ ಮಹಿಳೆ ಇಂದು ಇಹಲೋಕ ತ್ಯಜಿಸಿದ್ದಾರೆ. ಖಂಡಿಕ ನಿವಾಸಿ ಮುತ್ತಲೀಬ್ ಇವರ ಪತ್ನಿ ಕುಬ್ರಾ ಮೃತಪಟ್ಟವರು. ಇವರು ತನ್ನ 3 ಮಕ್ಕಳು ಒಂದೇ ಕೊಠಡಿಯಲ್ಲಿ ಕಳೆದ ಶನಿವಾರ ರಾತ್ರಿ ಮಲಗಿದ್ದ ವೇಳೆ ಗ್ಯಾಸ್ ಸೋರಿಕೆಯಿಂದ ಈ ದುರಂತ ನಡೆದಿತ್ತು. ಇದರಿಂದ ಮನೆಯೊಡತಿ ಕುಬ್ರಾ ಹಾಗೂ ಅವರ 3 ಮಕ್ಕಳಾದ ಮಹದಿಯಾ, ಮಾಜಿಯಾ, ಮಾಹಿಜಾ ಗಂಭೀರವಾಗಿ ಗಾಯಗೊಂಡಿದ್ದರು. ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಗೆ ಇವರನ್ನು ದಾಖಲಿಸಲಾಗಿತ್ತು. ಈ ಪೈಕಿ ಕುಬ್ರಾ ಟ್ರೀಟ್ಮೆಂಟ್ ಫಲಕಾರಿಯಾಗದೆ ತಡರಾತ್ರಿ ಮೃತಪಟ್ಟಿದ್ದಾರೆ. ಇನ್ನು 3 ಮಕ್ಕಳು ಜೀವನ್ಮರಣ ಹೋರಾಟದಲ್ಲಿದ್ದಾರೆ. ಆಗ ಎಲ್ಲ ಸ್ಪಾಟ್ ಆಗಿ ಮಕ್ಕಳು ಒಳಗೆ ಉರಿತಾ ಇದ್ದರು. ಅವರನ್ನು ಬಚಾವ್ ಮಾಡಿ ಒಂದು ಬೆಂಕಿತ್ತು ಮತ್ತು ಬಚಾವ್ ಮಾಡಿ 10-15 ನಿಮಿಷದೊಳಗೆ ನಾವು ಹಾಸ್ಪಿಟಲಿಗೆ ಮುಟ್ಟಿಸಿದ್ದೇವೆ. 12:20ಕ್ಕೆ 12:40 ನಾವು ಹಾಸ್ಪಿಟಲ್ ರೀಚ್ ಆಗಿದ್ದೇವೆ. ನನಗೆ ಮಾಹಿತಿ ಅವನು ನನ್ನ ಫ್ರೆಂಡ್ ಇಬ್ರಾಹಿಂ ಅಂತ ಹೇಳುವವನು ನೀರು ಕುಡಿಯಲಿಕ್ಕೆ 12:25 ನೀರು ಕುಡಿಯಲಿಕ್ಕೆ ಅಂತ ಅವನ ಕಿಚನಿಗೆ ಆಚೆಗಡೆ ಮನೆಯವರು ಅವನ ಕಿಚನಿಗೆ ಹೋದಾಗ ಒಂದು ಸೌಂಡ್ ಬಂದು ಆಚೆಗಡೆ ನೋಡುವಾಗ ಈ ಮನೆಯೊಳಗೆ ಬೆಂಕಿ ಕಾಣ್ತಾ ಇದೆ. ಅವನು ಓಡಿ ಹೋಗಿ ನೋಡುವಾಗ ಒಬ್ಬ 2ನೇ ಮಗಳು ಮಾಯಿಜಾ, ಮೊದಲನೇ ಮಗಳು ಅವಳು ಮೇದಿ ಅಂತ ಹೇಳಿ ಅವಳ ಹೆಸರು. ಅವಳು ಆಚೀಚೆ ಓಡ್ತಾ ಇದ್ದಳು ಅದರೊಳಗೆ. ಇವನು ಕರೆದು ಇವನು ಹೇಳ್ದ ಬಾಕಿ ಡೋರ್ ಅಂತ ತೆಗೆಯುವಾಗ ಈ ಸಂಭವ ಅದರೊಳಗಾಗಿದೆ. ಇವನು ಬೊಬ್ಬೆ ಹಾಕಿದ ಕೂಡ ನನಗೆ ಕೇಳಿಸಿದ್ದು. ನಾನು ಬರುವಾಗ 2 ಮಕ್ಕಳು ಒಳಗೆ ಮತ್ತು ಅವಳು ಒಳಗಿದ್ದಾಳೆ. ಒಬ್ಬಳನ್ನು ಹೊರಗಡೆ ತರುವಾಗ ಇವರು ಒಳಗೆ ಉರಿತಾ ಇದ್ದರು. ಆಗ ನಾವು ಒಳಗೆ ಹೋಗುವಾಗ ಗ್ಯಾಸಿನಲ್ಲಿ ಬೆಂಕಿ ಬರ್ತಾ ಇತ್ತು. ನಮಗೆ ಅದು ಸ್ಪಾಟ್ ಆಗುತ್ತದೆ ಅಂತ ಯಾವುದು ನಮ್ಮ ಜೀವ ಹೋಗ್ತದೆ ಅಂತ ನಮಗೆ ತೋಚಲಿಲ್ಲ. ನಾವು ಹೊರತು ನಮ್ಮ ಎದುರಲ್ಲಿ ಲೈವ್ ಆಗಿ ನಮ್ಮ ಮಕ್ಕಳು ಉರಿತಾ ಇದ್ದಾರೆ. ಅದನ್ನು ನೋಡಿ ನಾವು ಡೈರೆಕ್ಟಾಗಿ ಹೋಗಿ ಮಕ್ಕಳನ್ನು ಹೊರಗೆ ತಂದದ್ದು. ವಾಹನ ಒಂದು ನನ್ನ ಗಾಡಿ, ಒಂದು ನನ್ನ ಅಣ್ಣನ ಕಾರು, ಒಂದು ನನ್ನ ಕಾರು, ಮತ್ತೊಂದು ನನ್ನ ಫ್ರೆಂಡಿನ ಕಾರಲ್ಲಿ, 3 ಕಾರಲ್ಲಿ ಇವರನ್ನು ಹಾಕಿ ಒಂದು 15 ನಿಮಿಷದ ಒಳಗೆ ನಾವು ಹಾಸ್ಪಿಟಲಿಗೆ ಮುಟ್ಟಿಸಿದ್ವಿ, ನಿಟ್ಟೆ ಹಾಸ್ಪಿಟಲಿಗೆ. ಅವರ ಶರೀರದಲ್ಲಿ ಯಾವುದೂ ಇರಲಿಲ್ಲ. ಫುಲ್ಲು ಅವ್ರದ್ದು ಬೆಂದು ಕೆಳಗೆ ಅವರು ಆಗಿದ್ದ ಮಲಗಿದ ಬೆಡ್ಶೀಟು ಅವರ ಮೇಲೆ ಅಂಟಿ ಆ ಚಿಂತಾಜನಕ ನೋಡುವಾಗ ನಮಗೀಗ ಮಾತೇ ಬರ್ತಾ ಇಲ್ಲ. ಆ ದಿವಸ 12:30 ಗಂಟೆಗೆ ಒಂದು ದೊಡ್ಡ ಸ್ಫೋಟ ಆಯಿತು. ನಾನು ಆ ದಿವಸ ಮಲಗಿರಲಿಲ್ಲ. ನಾನು ವಾಷಿಂಗ್ ಮಿಷಿನಲ್ಲಿ ಡ್ರೆಸ್ ವಾಶಿಗೆ ಹಾಕಿದ್ದೆ. ಹೇಗೋ ಇನ್ನು 12:30 ಗಂಟೆ ಆಯಿತು ಮಲಗುವ. ಬೆಳಿಗ್ಗೆ ನನಗೆ ಇನ್ಫೋಸಿಸಲ್ಲಿ ಡ್ಯೂಟಿ ಇದೆ ಅಂತ 7 ಗಂಟೆ ಡ್ಯೂಟಿ ಇದೆ ಅಂತ ಮಲಗಲಿಕ್ಕೆ ಹೋಗುವ ಟೈಮಲ್ಲಿ ಬಾಗಿಲು ಹಾಕುವಾಗ ದೊಡ್ಡ ಶಬ್ದ ಕೇಳಿತು. ಹೊರಗೆ ಬಂದು ನೋಡಿದೆ, ಏನು ಮಳೆ ಬರುವ ಸಂಭವ ಇದೆ, ಇದು ಏನು ಮೋಡ ಇದೆಯಾ, ಇದು ಸಿಡಿಲು ಅಂತ. ನೋಡುವಾಗ ದೊಡ್ಡ ಶಬ್ದ. ನನಗೆ ಏನು ಮಾಡುವಂಥ ಜೊತೆಗೆ ನಾನು ಕೆಳಗಿನ ಮನೆ ಅಬೂಬಕ್ಕರ್ ಅವರ ಮನೆ ಇದೆ, ಅಲ್ಲಿ ಹೋಗಿ ಒಂದು 5 ಸಲ ಬೆಲ್ ಹಾಕಿದೆ. ಬೆಲ್ ಹಾಕಿ ಅವರು ಕೂಡ ಹೇಳಿಲ್ಲ. ಅಂದರೆ 12:30 ಗಂಟೆಗೆ ಎಲ್ಲರೂ ಮಲಗಿರ್ತಾರೆ. ಮತ್ತು ಏನು ಮಾಡೋದು ಗೊತ್ತಿಲ್ಲ. ಅಷ್ಟೊತ್ತು ಆಗುವಾಗ ಆ ಕಡೆಯಿಂದ ಬೊಬ್ಬೆ ಕೇಳಿತು. ಅಷ್ಟೊತ್ತಿಗೆ ನಾನು ಪುನಃ ಮೇಲೆ ಬರುವಾಗ ನನ್ನ ಮನೆಗೆ ಬಂದೆ. ಅಬೂಬಕ್ಕರ್ ಅವ್ರ ಮನೆಯವರು ಎಚ್ಚರಗೊಂಡು ಡೋರ್ ಓಪನ್ ಮಾಡಿದರು. ಮತ್ತು ನಾನು ಅಬೂಬಕ್ಕರ್ ಹತ್ರ ಹೇಳಿದೆ, ಹೀಗೆ ಸೌಂಡ್ ಕೇಳಿತು, ನಾವು ಹೋಗಿ ನೋಡುವ, ಬೊಬ್ಬೆ ಕೇಳ್ತೇವೆ. ಅದಕ್ಕೆ ಅಬೂಬಕ್ಕರ್ ಅವ್ರ ಮಗ ಮತ್ತು ಅಬೂಬಕ್ಕರ್ ನಾವು 3 ಮಂದಿ ಸೇರಿ ಈ ಕಡೆಯಿಂದ ಘಟನೆ ನಡೆದ ಸ್ಥಳಕ್ಕೆ ಹೋಗುವಾಗ ಮನೆಯದ್ದು ತುಂಬ ಸ್ಫೋಟ ಆಗಿ ತುಂಬ ಇದಾಗಿದೆ. ಮತ್ತು ಬೆಡ್ರೂಮ್ ಒಳಗಡೆ ಬೆಂಕಿ ಕಾಣ್ತಾ ಇತ್ತು. ಏನು ಮಾಡೋಂಥದ್ದು ಗೊತ್ತಿಲ್ಲ. ಫಸ್ಟ್ ಹೋಗಿ ನಾನು ನೋಡುವಾಗ ಅಲ್ಲಿ ಘಟನೆ ನಡೆದ ಸ್ಥಳದವರು ನನ್ನ ಫ್ರೆಂಡ್ ಅವರು, ನನ್ನ ಸ್ನೇಹಿತರು, ನಾವು ಮದನಿ ಶಾಲೆಯಲ್ಲೆಲ್ಲ ಒಟ್ಟಿಗೆ ಕಲಿತವರೆಲ್ಲ. ನಾನು ಹೋಗಿ ಏನು ಮಾಡೋದು ಗೊತ್ತಿಲ್ಲ. ಮತ್ತೆ ನೋಡುವಾಗ ಅಲ್ಲಿ ಬುಖಾರಿ ಕುഞ്ഞಿ ಮತ್ತು ತುಂಬ ಜನ ನನ್ನ ಫ್ರೆಂಡ್ಸ್ನವರು ಇದ್ದರು. ಎಲ್ಲ ಏನು ಮಾಡೋಂತ ಗೊತ್ತಿಲ್ಲ. ಮತ್ತು ನಾನು ಫಸ್ಟ್ ಹೋಗಿ ಕರೆಂಟೆಲ್ಲ ಆಫ್ ಮಾಡಿದೆ. ನೋಡುವಾಗ ಬೆಂಕಿ ತುಂಬ ರೂಮಲ್ಲಿಗೆ ತುಂಬ ಇತ್ತು. ಏನು ಮಾಡೋದು ಗೊತ್ತಿಲ್ಲ. ಮತ್ತು
ತುಂಬ ಮಕ್ಕಳು ಮತ್ತು ಹೆಂಗಸು ತುಂಬ ಗಾಯ ಆಗಿತ್ತು ಅವರಿಗೆ ಇವರು ಹಾಸ್ಪಿಟ್ಲಿಗೆ ಕೊಂಡೋಗುವಾಗ ವ್ಯವಸ್ಥೆ ಮಾಡಿದರು. ಮತ್ತು ನಾವು ಈಗ ಬೆಂಕಿಯನ್ನು ನಂದಿಸಿದ ಹೆಂಗೆ ನಮಗೆ ಗೊತ್ತಾಗಲಿಲ್ಲ. ಬೆಂಕಿಯ ಜ್ವಾಲೆ ತುಂಬ ಇತ್ತು. ಒಮ್ಮೆ ಸ್ಮೋಕ್ ಆಯಿತು ಒಳಗಡೆ, ಬೆಡ್ರೂಮ್ ಒಳಗಡೆ. ಏನು ಮಾಡೋದು ಗೊತ್ತಿಲ್ಲ. ಮತ್ತು ನಾವು ಫಸ್ಟ್ ತುಂಬ ಒಂದು 20 ಬಕೆಟ್ ನೀರು ಹಾಕಿದೆವು, ಆದರೂ ಕೂಡ ಬೆಂಕಿ ನಂದಿಸಲಾಗಲಿಲ್ಲ ನಮಗೆ. ಮತ್ತು ಆಲೋಚನೆ ಮಾಡಿ ಹತ್ತಿರದ ಮನೆಯಿಂದ ಪಂಪ್ ಚಾಲು ಮಾಡಿ ನಾವು ನೀರು ಹಾಕಿದೆವು. ಆಗ ನಮಗೆ ಬೆಂಕಿ ಹತೋಟಿಗೆ ಬಂತು. ಎಲ್ಲ ಇದು ಸ್ಫೋಟಗೊಂಡು ಎಲ್ಲ ನೋಡಲಿಕ್ಕೆ ಆಗದಂಥ ಪರಿಸ್ಥಿತಿ, ತುಂಬ ಬೇಜಾರು ಸಂಗತಿ. ಉಳ್ಳಾಲದಲ್ಲಿ ಇಂಥ ಘಟನೆ ನಡೆದಿರಲಿಲ್ಲ. ಹೀಗೆ ಹೇಳುವುದಿಷ್ಟೇ, ಒಂದು ಜೀವ ಹೋಗಿದೆ ಇವತ್ತು, ತುಂಬ ಬೇಸರದ ಸಂಗತಿ. ಇನ್ನು 3 ಮಕ್ಕಳು ಕೂಡ ತುಂಬ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ. ದೇವರು ಅವರಿಗೆ ಉತ್ತಮ ಆರೋಗ್ಯ ಕೊಟ್ಟು ಉತ್ತಮ ಬಾಳ್ವಿಕೆಯನ್ನು ನೀಡಲಿ ಅಂತ ನಮ್ಮ ಪ್ರಾರ್ಥನೆ. ಈ ಘಟನೆಯಲ್ಲಿ ಅಂದರೆ ಮೊದಲನೇದಾಗಿ ಗ್ಯಾಸಿನ ನಿರ್ಲಕ್ಷ್ಯದಿಂದ ಇಷ್ಟು ಒಂದು ಜೀವ ಹೋಯಿತು. 3 ಜೀವ ಒಂದು ಎಮರ್ಜೆನ್ಸಿಯಾಗಿ ಮನೆ ಹಾಸ್ಪಿಟಲಲ್ಲಿ ಉಂಟು. ಯಾಕಂದರೆ ನನಗೂ ಗೊತ್ತಿಲ್ಲ, ನನ್ನ ತಂಗಿ ಫೋನ್ ಮಾಡಿದರು, ನಮ್ಮ ಭಾವನ ಅಣ್ಣನ ಮನೆಯಲ್ಲಿ ಬೆಂಕಿ ಆಯಿತು ಅಂತೇಳಿ. ನಾನು ಸೀದಾ ಇಲ್ಲಿಂದ ಕಲ್ಕಡದಿಂದ ಅರಮನೆಗೆ ಹೋಗುವ ಈ 4 ಅಗ್ನಿ ಆದವರನ್ನು ಇವರು ಊರಿನವರು ಮೊಹಮ್ಮದ್, ಕುಂಜ್ಬಾವಾಜಿ, ನನ್ನ ಅಣ್ಣ ಮತ್ತು ಇಬ್ರಾಹಿಂ, ಊರಿನವರೆಲ್ಲ ಸೇರಿ, ಅವರು ಆಸಿಮ್ ಎಲ್ಲ ಸೇರಿ ಹಾಸ್ಪಿಟಲ್ಗೆ ಮುಟ್ಟಿಸಿದ್ದಾರೆ. ನಾನು ಹೋಗುವಾಗ ಹಾಸ್ಪಿಟಲ್ ಮಲಗಿದ್ದರು. ಮತ್ತೆ ನೋಡುವಾಗ ಅವರು ಏನೂ ಇಲ್ಲ, ಎಲ್ಲ ಮೇಲಿದ್ದಲ್ಲ ಚರ್ಮ ಎಲ್ಲ ಬೆಂಕಿಯಲ್ಲಿ ಸುಟ್ಟು ಹೋಗಿದೆ. ಚರ್ಮ ಸುಟ್ಟು ಹೋಗಿದೆ. ಮತ್ತು ಬೆಡ್ಶೀಟ್, ಅವರ ಡ್ರೆಸ್ ಎಲ್ಲ ಮೈ ಮೇಲಿತ್ತು. ಅದನ್ನು ಅವರು ಹಾಸ್ಪಿಟಲ್ ಡಾಕ್ಟರ್ನವರು ಕಟ್ಟು ಮಾಡಿ ತೆಗೆದಿದ್ದಾರೆ. ಯಾಕೆಂದರೆ ಇದು ನಿರ್ಲಕ್ಷ್ಯ. ಅಂದರೆ ಇವರು ಗ್ಯಾಸ್ ಒಳಗಿತ್ತು, ಗ್ಯಾಸ್ ಎಲ್ಲರೂ ಒಳಗೆ ಇಡೋದು, ಎಕ್ಸ್ಟ್ರಾ ಗ್ಯಾಸ್ ಇದ್ದರೆ ಒಳಗೆ ಹಾಕ್ತಾರೆ. ಆದರೆ ಇದು ಲೀಕ್ ಆದದ್ದು ಹೇಗೆ ನಮಗೆ ಗೊತ್ತಿಲ್ಲ. ರಾತ್ರಿ ಆ್ಯಕ್ಚುಲಿ ಒಂದು 5 ಕಿಲೋ ಗ್ಯಾಸ್ ಖಾಲಿಯಾಗಿದೆ. ಅವರು ಪರಿಶೀಲನೆ ಮಾಡುವಾಗ 5 ಕಿಲೋ ಗ್ಯಾಸ್ ಖಾಲಿಯಾಗಿದೆ. ಆದಮೇಲೆ ಅವರು ಆ್ಯಕ್ಚುಲಿ ಒಂದು 10 ಗಂಟೆ ನಂತರ ಲೀಕ್ ಆಗಿರಬೇಕು ನನ್ನ ಅಭಿಪ್ರಾಯ. 12 ಗಂಟೆಗೆ ಅವರು ಟಾಯ್ಲೆಟಿಗೆ ಮೂತ್ರ ಮಾಡಲಿಕ್ಕೆ ಬಟನ್ ಒಂದು ಹಾಕಿದ್ದು ಗೊತ್ತುಂಟು ಹೇಳಿದ್ದಾರೆ. ಆದಮೇಲೆ ಒಂದೇ ಸಲ ಬ್ಲಾಸ್ಟ್ ಆಯಿತು. ಮತ್ತೆ ಅವರಿಗೆ ಏನು ಗೊತ್ತಿಲ್ಲ. ಮತ್ತೆ ಬೊಬ್ಬೆ ಹಾಕಿ ಮಕ್ಕಳು ಬೊಬ್ಬೆ ಹಾಕಿದ್ರು. ಮತ್ತು ನೆರೆ ಅವರ ಸಂಬಂಧ ಅವರು ಇಬ್ರಾಹಿಂ ಅಂತ ಇದ್ದಾರೆ, ಅವರ ಚಿಕ್ಕಪ್ಪನ ಮಗ, ದೊಡ್ಡಪ್ಪನ ಮಗ. ಅವನು ನೀರು ಕುಡಿಲಿಕ್ಕೆ ಬರುವಾಗ ಈ ಬೊಬ್ಬೆ ಕೇಳಿತು ಮಕ್ಕಳದ್ದು. ಯಾವುದೊಂದು ಯಾವ ಮನೆ ಅಂತ ಅವನಿಗೆ ಗೊತ್ತಾಗಲಿಲ್ಲ. ಮತ್ತು ಬಾಗಿಲು ತೆಗೆದು ಹೊರಗೆ ಬರುವಾಗ ಇವರ ದೊಡ್ಡ ಮಗಳು ಬೊಬ್ಬೆ ಹೊಡೆಯುತ್ತಾನೆ. ಇವನ ಮಾತು ಕೇಳಿ ಇಬ್ರಾಹಿಂ ನೀನೊಂದು ಅಣ್ಣ ಅಂತ ಕರೆದು ನಮ್ಮನ್ನು ರಕ್ಷಣೆ ಮಾಡು ಅಂತ ಹೇಳಿದ. ಆಗ ಇವನು ಹೋಗಿ ಅವಳ ಹತ್ರ ಹೇಳಿದ, ನೀನು ಬಾಗಿಲು ತೆರೆ ಅಂತ. ಬಾಗಿಲು ತೆರೆಯುವಾಗ ಇವಳು ಸ್ವಲ್ಪ ಬಂದಿದ್ದಾನೆ. 3 ಬೆಂಕಿಯಲ್ಲಿ ಉರಿತಾ ಇದ್ದಾರೆ. ಇವರೆಲ್ಲ ಹೋಗಿ ಊರಿನವರು ಹೋಗಿ ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಇವರ 3 ಕಾರಲ್ಲಿ ಮುಟ್ಟಿಸಿದ್ದಾರೆ. ಅದರ ನಂತರ ನಾವು ಹೇಳಿದ್ರು ಫೈರ್ ಬ್ರಿಗೇಡ್ ಫೋನ್ ಮಾಡಿದರು. ಫೈರ್ ಬ್ರಿಗೇಡ್ ಬರುವಾಗ ಸಾಧಾರಣ ದೇರ್ಲಕಟ್ಟೆಗೆ ಮುಟ್ಟಿದೆ. ಆಗ ಊರಿನವರೆಲ್ಲ ಬಂದು ಮೋಟ್ರ್ 2-3 ಬಾವಿಯ ಮೋಟ್ರ್ ಹಾಕಿ ಬೆಂಕಿಯೆಲ್ಲ ನಂದಿಸಿದರು. ಆದಮೇಲೆ ನಮಗೆ ಈಗ ಮೊನ್ನೆ ಶನಿವಾರ ರಾತ್ರಿ ಆದದ್ದು. ಇವತ್ತಿಗೆ ಒಂದು ಜೀವ ಹೋಯಿತು. ಇನ್ನು 3 ಹಾಸ್ಪಿಟಲಲ್ಲಿದ್ದಾರೆ, ಚಿಂತಾಜನಕದಲ್ಲಿದ್ದಾರೆ. ಏನು ಹೇಳಲಿಕ್ಕಾಗೋದಿಲ್ಲ ಅವರ ವಿಷಯದಲ್ಲಿ. ವೈದ್ಯರು ಒಂದು 21 ದಿವಸ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ನೋಡಬೇಕು, ದೇವರ ದಯದಿಂದ ಅವರು ಒಳ್ಳೆಯದಾಗಿ ಹೊರಗೆ ಮುಂದಿನ ಹೇಗಿದ್ದಾರೆ ಅದೇ ಜೀವ ಆಗಿ ಬರಬೇಕಂತ ನಾವು ಪ್ರಾರ್ಥನೆ ನಮ್ಮದು. ಅವರೆಲ್ಲ ಬಂದು DC ಅವರು ಬಂದಿದ್ದಾರೆ, ACP ಎಲ್ಲ ಪರಿಶೀಲನೆ ಮಾಡಿದ್ದಾರೆ. ಅವಿನಾಶ್ ಗ್ಯಾಸ್ನವರು ಏಜೆನ್ಸಿನವರೆಲ್ಲ ಬಂದಿದ್ದಾರೆ. ಮೊದಲು ಹೇಳಿದ್ದು ಲೀಕ್ ಆಗಲಿಕ್ಕೆ ಚಾನ್ಸ್ ಇಲ್ಲ, ಮತ್ತೆ ನೋಡುವಾಗ ಲೀಕ್ ಆಗಲಿಕ್ಕೆ ಕಾಣ್ತಾ ಉಂಟು. ಈಗ ಅವರು ಹೋಗಿದ್ದಾರೆ, ನಿಮ್ಮದು ನೋಡುವ, ನಾವು ಪ್ರಯತ್ನ ಮಾಡ್ತೇವೆ, ಎಷ್ಟು ನಮ್ಮದು ಸಾಧ್ಯವಾಗ್ತದೆ ಇನ್ಸೂರೆನ್ಸಲ್ಲಿ ನೋಡ್ತೇವೆ ಅಂತ ಹೇಳಿ ಹೋಗಿದೆ. ಇಷ್ಟವರೆಗೆ ಏನು ಮಾಹಿತಿ ಬರಲಿಲ್ಲ ನಮಗೆ. ಗ್ಯಾಸಿನವರ ನಿರ್ಲಕ್ಷ್ಯನೇ ಅದು ಅವರು ಒಪ್ಪಿಕೊಂಡಿದ್ದಾರೆ. ಅದರಲ್ಲಿ ಗ್ಯಾಸ್ ಲೀಕ್ ಆಗ್ತಾ ಇದೆ. ನಾವು ನಮ್ಮ ಫ್ರೆಂಡ್ನವರು ರಾತ್ರಿ ಚೆಕಿಂಗ್ ಬರುವಾಗ ಅದರಲ್ಲಿ ಇದು ನೋಡುವಾಗ ಗ್ಯಾಸ್ ಅದು ಲೀಕ್ ಆಗ್ತಾ ಇದೆ. ಅವರು ಅದನ್ನು ಒಪ್ಪಿಕೊಂಡಿದ್ದಾರೆ. ನಮಗೆ ಹೇಳಿರುವುದು ಅವರಿಗೆ ಎಷ್ಟು ಸರ್ಕಾರದಿಂದಾಗಲಿ ಮತ್ತು ಬೇರೆ ಗ್ಯಾಸಿನವರಿಂದಾಗಲಿ ಉತ್ತಮವಾದ ಒಂದು ಪರಿಹಾರವನ್ನು ಕೊಡಬೇಕು. ಮಾತ್ರ ಅಲ್ಲ, ಇನ್ನೂ 3 ಜೀವ ಮಕ್ಕಳು ಚಿಂತಾಜನಕ ಸ್ಥಿತಿಯಲ್ಲಿ ನಮ್ಮ ಹಾಸ್ಪಿಟಲಲ್ಲಿದ್ದಾರೆ. ಅವರ ಚಿಂತಾಜನಕ ಸ್ಥಿತಿ ಇದೆ. ಅವರಿಗೂ ಕೂಡ ತಕ್ಷಣ ಒಂದು ಪರಿಹಾರವನ್ನು ಒದಗಿಸಿಕೊಡಬೇಕಂತ ಹೇಳಿಕೊಳ್ತಾ ಇದ್ದೇವೆ. ಇನ್ನು 3 ಜೀವಗಳು ನಮ್ಮ ಪುಟಾಣಿ ಮಕ್ಕಳು ಇದ್ದಾರೆ. ಅವರ ಜೀವ ಉಳಿಬೇಕು. ಅವರ ಜೀವ ಉಳಿದು ಮಾತ್ರ ಅಲ್ಲ, ಆ ಒಂದು ಮನೆ ವ್ಯವಸ್ಥೆ ಆಗಬೇಕು. ಪಾಪ ತಂದೆ ಒಬ್ಬ ಬಹಳ ಕಷ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ 3 ಮಕ್ಕಳನ್ನು ಅವ್ರನ್ನ ಆರೈಕೆ ಮಾಡಿಕೊಂಡು ತನ್ನ ಜೀವನವನ್ನು ಹೇಗೆ ನಡೆಸಿಕೊಂಡು ಹೋಗುವುದೆಂಬುದನ್ನೇ ಪ್ರತಿ ಯಾರಿಗೂ ನಮಗೆ ಚಿಂತನೆ ಮಾಡಲಿಕ್ಕೆ ಸಾಧ್ಯವಿಲ್ಲದಂಥ ಸ್ಥಿತಿಯಲ್ಲಿದೆ. ಆದ್ದರಿಂದ ನಮ್ಮ ಇಲಾಖಾ ಅಧಿಕಾರಿಗಳು, ಸರ್ಕಾರದ ಬಂದ ಎಲ್ಲ ಪ್ರತಿನಿಧಿಗಳು ಎಲ್ಲರೂ ಕೂಡ ಬಂದಿದ್ದಾರೆ. ಎಲ್ಲರೂ ಕೂಡ ನಮ್ಮೊಳಗೆ ಸ್ಪಂದನೆ ನಡೆಸಿದ್ದಾರೆ. ಆದರೆ ನಾವು ಹೇಳೋದು ಇಷ್ಟೇ, ಉಳಿದಂಥ ನಮ್ಮ ಮಕ್ಕಳಿಗೆ ಸರಿಯಾಗಿ ಅವರ ಜೀವನ
ಜೀವನ ಮುಂದೆ ಒಳ್ಳೆಯದಾಗಬೇಕಾದ್ರೆ ಇದಕ್ಕೆ ಸರಿಯಾದ ಪರಿಹಾರ ನಮಗೆ ಸಿಗಬೇಕು. ಆ ಮಗುವಿನದಾಗುವಂಥ ಖರ್ಚು ವೆಚ್ಚ ಏನು ಬರೀ ಇವತ್ತು ಮಾತ್ರ ನಾಳೆ ಮುಗಿಯುವಂಥದ್ದಲ್ಲ. ಈ ಮಕ್ಕಳು ಬೆಳೆದು ಮುಂದೆ ಆಗುವವರೆಗೂ ತುಂಬ ಖರ್ಚು ಇದೆ. ಅದೆಲ್ಲವನ್ನು ಕೂಡ ಆ ಖರ್ಚು ಸರ್ಕಾರವು ಇತರ ಸಂಘ ಸಂಸ್ಥೆಗಳು ನೋಡಿಕೊಂಡು ಅದನ್ನು ವ್ಯವಸ್ಥೆ ಮಾಡಬೇಕು. ಹಾಗೆಯೇ ಆ ಒಂದು ಮನೆ ವ್ಯವಸ್ಥೆ ಕೂಡ ಆಗಬೇಕು ಅಂತ ನಾವು ನಮ್ಮೆಲ್ಲರ ಕಳಕಳಿ. ಆ ಒಂದು ಮನೆ ಮಾಡಿಕೊಂಡು ಇನ್ನಾದರೂ ಮುಂದೆ ಅವರ ಜೀವನವನ್ನು ಒಳ್ಳೆಯ ರೀತಿ ನಡೆಸಬೇಕು ಎಂಬುದೇ ನಮ್ಮ ಊರಿನವರೆಲ್ಲರ ಒಂದು ಕಳಕಳಿಯಾಗಿದೆ.